ವರದನಾಯಕನಹಳ್ಳಿ ಗ್ರಾಮಕ್ಕೆ ನೂತನ ಬಾಗಿಲು ನಿರ್ಮಾಣಕ್ಕೆ ಗುದ್ದಲಿ ಪೂಜೆ. ಧರ್ಮಶ್ರೀ ನಾಗರಾಜಪ್ಪ ಶಿಡ್ಲಘಟ್ಟ. ಹಳ್ಳಿಯಲ್ಲಿ ಕೆರೆ, ಕಟ್ಟೆ, ಗೋಕುಂಟೆ ಸರ್ಕಾರಿ ಶಾಲೆ, ಗುಂಡುತೋಪು, ಅಶ್ವತ್ಥಕಟ್ಟೆ ದೇವಾಲಯಗಳು ಒಳಗೊಂಡಂತೆ ವಿವಿಧ ಹಬ್ಬಗಳು ಆಚರಿಸಿ ಊರ ಜಾತ್ರೆ ಮಹೋತ್ಸವದಲ್ಲಿ ತೊಡಗುವ ಹಳ್ಳಿಯ ಜನತೆ ಹಿರಿಯರು ಕಟ್ಟಿದ ಊರ ಬಾಗಿಲಿನಿಂದ ಗ್ರಾಮದ ಒಳಗೆ ಬರುವ ಸಾಂಪ್ರದಾಯಿಕ ಇಂದಿಗೂ ಅನೇಕ ಹಳ್ಳಿಗಳಲ್ಲಿ ಕಾಣುವಂತಾಗಿದೆ. ಆ ಪ್ರತೀತಿಯ ಸಂಕೇತವಾಗಿ ನೂತನ ದ್ವಾರ ಬಾಗಿಲು ನಿರ್ಮಿಸುವಂತಹ ಪುಣ್ಯದ ಕೆಲಸಕ್ಕೆ ಸಂಕಲ್ಪ ತೊಟ್ಟಿದ್ದೇನೆ. ಇದು ನನ್ನ ಸೌಭಾಗ್ಯವಾಗಿದೆ ಎಂದು ಬೆಂಗಳೂರು ಕಳ್ಳಿಪಾಳ್ಯ ಧರ್ಮಶ್ರೀ ನಾಗರಾಜಪ್ಪ ತಿಳಿಸಿದರು. ತಾಲೂಕಿನ ವರದನಾಯಕನಹಳ್ಳಿ ಗೇಟ್ ಬಳಿ ಗ್ರಾಮಕ್ಕೆ ನೂತನ ದ್ವಾರ ಬಾಗಿಲು ನಿರ್ಮಾಣ ಕಾರ್ಯದ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿ, ಈಗಾಗಲೇ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಮತ್ತು ಶ್ರೀ ಪಟಾಲಮ್ಮ ದೇವಿ ದೇವಾಲಯಗಳನ್ನು ನಿರ್ಮಿಸಿದ್ದು, ಇದೀಗ ದ್ವಾರ ಬಾಗಿಲು ನಿರ್ಮಿಸಿ ಅದರಲ್ಲಿ ಗ್ರಾಮದಲ್ಲಿರುವಂತಹ ಎಲ್ಲಾ ದೇವರುಗಳ ವಿಗ್ರಹಗಳನ್ನು ನೂತನ ದ್ವಾರ ಬಾಗಿಲಿನಲ್ಲಿ ಪ್ರತಿಷ್ಠಾಪಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಧರ್ಮಶ್ರೀ ವಿ ನಾಗರಾಜಪ್ಪ ಮೊಮ್ಮಗ ನಾಗೇಂದ್ರ, ಹಂಡಿಗನಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿರೆಡ್ಡಿ, ಶ್ರೀ ಪಟಾಲಮ್ಮ ದೇವಸ್ಥಾನದ ವಕೀಲರಾದ ಕೊಂಡೇನಹಳ್ಳಿ ನಾಗರಾಜಪ್ಪ, ಗಡದನಾಯಕನಹಳ್ಳಿ ನಾಗರಾಜಪ್ಪ, ಗ್ರಾಮದ ಮುಖಂಡರಾದ ಎಂಬಿ ರಾಮಯ್ಯ, ವಿಬಿ ನಾರಾಯಣಸ್ವಾಮಿ, ವಿಆರ್ ಶ್ರೀನಿವಾಸ್, ಆಂಜನೇಯ, ವಿಶ್ವನಾಥ್ ಆರ್ ಶ್ರೀನಿವಾಸ್, ಹನುಮಂತಣ್ಣ ಎಂ ಶ್ರೀನಿವಾಸ್, ಮುನಿರಾಮ ಇನ್ನಿತರರು ಹಾಜರಿದ್ದರು. ಮಾಡಿದ್ದೇನೆ. ಈಗ ಇಲ್ಲಿ ಆರ್ಚ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಯ್ತಾ, ಇಲ್ಲಿ ಇವತ್ತು ಪೂಜೆ ಮಾಡಿದ್ವಿ. ಇನ್ನು ಮುಂದೆ ಇದು ಲೆಕ್ಕಾಚಾರವಾಗಿ ಏನು ತೊಂದರೆ ಇಲ್ಲ ಆಗಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಗ್ರಾಮಗಳಲ್ಲಿ ಅನೇಕ ಗ್ರಾಮಗಳಲ್ಲಿ ಊರು ಬಾಗಿಲು ಅನ್ನೋದೇ ಇರಲ್ಲ. ವರದನಾಯಕನಲ್ಲಿ ಒಂದು ಹಳೆಯ ಕೆಲವು ಇದ್ದಾವೆ. ಈಗ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥ ಸಂಕಲ್ಪಕ್ಕೆ ಯಾವ ರೀತಿ ನಿಮಗೆ ಪ್ರೇರಣೆ ಆಯಿತು? ಎಷ್ಟು ವೆಚ್ಚದಲ್ಲಿ ನಿರ್ಮಾಣ ಆಗ್ತಾಯಿದೆ? ಅದಕ್ಕೆ ಯಾರೆಲ್ಲ ಸಹಕಾರ ನೀಡ್ತಾ ಇದ್ದಾರೆ? ಸುಮಾರು ಒಂದು ಆಯಿತು 10 ವರ್ಷದಿಂದ ನಮ್ಮ ಪಟಾಲಮ್ಮ ದೇವಸ್ಥಾನ, ವೀರಕಣ್ಣಮ್ಮ ದೇವಸ್ಥಾನ 10 ವರ್ಷದಿಂದ ನಾವು ಪೂರ್ತಿಯಾಗಿ ಈಗ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಈ ಆರ್ಚ್ ಇಲ್ಲಿ ಮೇನ್ ರೋಡ್ನಲ್ಲಿ ಆ ದೇವರ ಹೆಸರಿನಲ್ಲಿ ಒಂದು ಆರ್ಚ್ ಮಾಡಬೇಕು ಅಂತ ಒಂದು ಪ್ರತಿಜ್ಞೆ ಮಾಡಿದ್ದೀವಿ. ಅದು ಊರಿನವರೆಲ್ಲ ಸೇರಿ ನಾವು ಮಾಡ್ತಾ ಇದ್ದೀವಿ. 14ನೇ ಗ್ರಾಮಸ್ಥರು. ಯಾವ ರೀತಿ ಆರ್ಚ್ ಯಾವ ರೀತಿ ಎಲ್ಲ ಮೂಡಿ ಬರ್ತೈತೆ? ಆರ್ಚ್ನಲ್ಲಿ ನಮ್ಮ ಈ ಪಟಾಲಮ್ಮನ ದೇವಸ್ಥಾನಕ್ಕೆ ಸೇರಿದ ಆ ಊರಿನಾಗ ಯಾವ ದೇವರು ಇದ್ದರೂ ಎಲ್ಲ ದೇವರುಗಳ ಮೇಲೆ ಪ್ರತಿಷ್ಠಾಪನೆ ಮಾಡೋದು ಅಂತ ಮಾಡಿದ್ದೀವಿ. ಇನ್ನು ಏನೇನು ದೇವ್ರು ಬರ್ತದೆ ನೋಡೋಣ. ಏನೋ ತೊಂದರೆ ಇಲ್ಲ, ನೆರವೇರ್ಬೇಕು.